ನಾವು ನೋಡ್ತಾ ಇರೋ ಬೃಂದಾವನ ಮೊದಲು ಮಾಡಿದ ಬೃಂದಾವನ ಅಲ್ಲ. ಇದರ ಪಕ್ಕದಲ್ಲಿ ಒಂದು ಬೃಂದಾವನ ಇದೆ. ರಾಯರ ಪಕ್ಕದಲ್ಲಿ ಒಂದು ಬೃಂದಾವನ, ವಾದೀಂದ್ರರು ಅಂತ. ಬಹು ಸುಂದರವಾದ ಕಲ್ಲು, ಬಹು ಸುಂದರವಾದ ಕೆತ್ತನೆ ತಂದು ಅಪ್ಪಣ್ಣ, ನಮ್ಮ ವೆಂಕಟನ, ಆ ದಿವಾನ್ ವೆಂಕಣ್ಣ ಅದನ್ನ ಅಲ್ಲಿಡ್ತಾನೆ. ಸ್ವಾಮಿ, ಇದು ಬೃಂದಾವನ, ಯಾರು ಉಂಟಾ? ಸಾಯಲಿಕ್ಕಿಂತ ಮುಂಚೆ ಯಾರಾದ್ರೂ ಸಮಾಧಿ ತೋರಿಸಿಕೊಂಡು ಸಮಾಧಿ ಮೇಲೆಲ್ಲ ಹೀಗೆ ಕಟ್ಟಬೇಕು ಅಂತ ಮಾಡಿಸ್ಕೋತಾರ? ಬಹಳ ಮನಸ್ಸಿನಲ್ಲಿ ಧೈರ್ಯ ಬೇಕು. ರಾಘವೇಂದ್ರ ಸ್ವಾಮಿಗಳಿಗೆ ಈ ಧೈರ್ಯ ಇತ್ತು. ಕೊನೆಗೆ ಅವರೇನು ಮಾಡಿದ್ರು, ಇದು ನನಗಲ್ಲ, ಮುಂದೆ ನನ್ನ ಪರಂಪರೆಯಲ್ಲಿ ಬರುವ ವಾದೀಂದ್ರ ತೀರ್ಥರಿಗೆ ಅಂತ ಈ ಬೃಂದಾವನವನ್ನು ಇಡಿ ಅಂತ ರಾಯರು ಹೇಳಿಬಿಟ್ರು. ಹಾಗಾದ್ರೆ ನನಗೆ ಯಾವುದು ಬೃಂದಾವನ ಅಂತ ಕೇಳಿದಾಗ, ಇಲ್ಲಿ ಮಂತ್ರಾಲಯದ ಬಳಿಯಲ್ಲಿ ಮಾಧ್ವಾರ ಅಂತಿದೆ, ಮಾಧವಾರ ಅಂತ. ಅಲ್ಲಿ ಒಂದು ಸಣ್ಣ ತೊರೆ ಹರಿಯುತ್ತೆ. ಆ ತೊರೆಯ ಬಳಿಯಲ್ಲಿ ಒಂದು ಕಲ್ಲಿದೆ, ಅಲ್ಲಿ ರಾಮಚಂದ್ರ ದೇವರು ಕೂತು ಕಲ್ಲು, ಪವಿತ್ರವಾದ ಕಲ್ಲು, ಅದನ್ನು ತಂದು ಕೊಡ್ರಿ ಅಂತ ಕೇಳ್ತಾರೆ. ಆ ಕಲ್ಲನ್ನು ತಂದು ಕೊಟ್ಟಾಗ ಅದರಲ್ಲಿ ರಾಯರ ಬೃಂದಾವನ ನಿರ್ಮಾಣವಾಗತ್ತೆ.